ರಾಮನಗರ ಜಿಲ್ಲೆಯ ಹಾರೋಹಳ್ಳಿ ತಾಲೂಕಿನಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯ ವತಿಯಿಂದ ಆಯೋಜಿಸಿದ್ದ ಸಮಾರಂಭದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸಂಸದರಾದ ಪದ್ಮಶ್ರೀ ಡಾಕ್ಟರ್ ಸಿ.ಎನ್. ಮಂಜುನಾಥ್ ರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತರಬೇತಿ ಪಡೆದವರನ್ನು ಕುರಿತು ಮಾತನಾಡಿದರು. ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕಲ್ಪಿಸಿ ಅವರ ಸ್ವಂತ ಕಾಲಿನ ಮೇಲೆ ನಿಲ್ಲುವಂತಹ, ಅವರ ಬದುಕನ್ನು ಕಟ್ಟಿಕೊಡುವಂತಹ ಇವತ್ತು ಈ ಶಿಬಿರ ನಿಜವಾಗ್ಲೂ ನಿರುದ್ಯೋಗ ಇದ್ದಂಥವರಿಗೆ ಇದು ಒಂದು ಅಕ್ಷಯ ಪಾತ್ರೆ ಮತ್ತು ಒಂದು ಕಲ್ಪವೃಕ್ಷ ಅಂತಲೇ ಹೇಳಬೇಕಾಗುತ್ತೆ. ತರಬೇತಿ ಕೇಂದ್ರ ಒಂದು ನಿಮ್ಮ ಬದುಕಿನ ಕಲ್ಪವೃಕ್ಷ. ಇವತ್ತು ಪದವಿಗಳಿದ್ದರೆ ಅಥವಾ ಪದವಿಗಳಿದ್ದರೆ ಅಥವಾ ಒಂದು ಪದವಿ ಇರ್ಬೋದು, 2 ಪದವಿ ಇರ್ಬೋದು, PhD ಪದವಿ ಇರ್ಬೋದು, ಅವ್ರಿಗೆ ಇವತ್ತು ಉದ್ಯೋಗ ಸಿಗ್ತಾ ಇಲ್ಲ. ಭಾರತ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇವತ್ತು ಕಾರ್ಪೆಂಟರಿಗೆ ಕೆಲಸ ಸಿಗುತ್ತೆ, ಅಥವಾ ಈ ಟೈಲ್ಸ್ ಹಾಕೋರಿಗೆ ಕೆಲಸ ಸಿಗುತ್ತೆ. ಇವಾಗ ತಾವೆಲ್ಲ CCTV ಮಾಡ್ಕೊಂಡಿದ್ದೀರಾ ಅಥವಾ ಮೊಬೈಲ್ ನೋಡಿದೆ ನಾನು. ಸುಮಾರು ಈ ತರಬೇತಿ ಕೇಂದ್ರದಲ್ಲಿ ಸುಮಾರು 64 ರೀತಿಯ ವಿವಿಧ ತರಬೇತಿಯನ್ನು ಕೊಡ್ತಾ ಇದೆ. ಈ ಪದವಿಗಳ ಜೊತೆ ಕೌಶಲ್ಯತೆ, ಅದಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. NRLM, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಏನಿದೆ, ಕಳೆದ ವರ್ಷ ಭಾರತ ದೇಶದಲ್ಲಿ ಈ ಸ್ಕೀಮ್ಗೆ ಸುಮಾರು 6 ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ 6,000 ಕೋಟಿಯನ್ನು ಇದಕ್ಕೆ ಮೀಸಲಾಗಿಟ್ಟಿದ್ರು. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗ್ಗಡೆ ಅವರನ್ನು ನಾವೆಲ್ಲ ಪೂಜಿಸಬೇಕು, ನೆನೆಸಬೇಕು. ಯಾಕೆಂದರೆ ಅವರು ಯಾವ ರೀತಿ ಪ್ರಾರಂಭ ಮಾಡಿದ್ದೇ ಅವರು. ಯಾವ ರೀತಿ ನಾವು ಸ್ವಯಂ ಉದ್ಯೋಗಿಗಳನ್ನು ನಾವು ಯಾವ ರೀತಿ ಈ ಬಡತನ ರೇಖೆಗಳಿಗಿಂತ ಯಾವ ರೀತಿ ನಾವು ಈ ಬಡವರನ್ನ ಮೇಲೆ ಕೆತ್ತಬೇಕು ಅನ್ನುವ ಸ್ಕೀಮನ್ನು ಈ ಹುಟ್ಟು ಹಾಕಿದ್ದೇ ರೆಡ್ ಸೆಟ್ ಸ್ಕೀಮ್ ಅಂತಂದರೆ ಕ್ಷೇತ್ರಾಭಿವೃದ್ಧಿ ಅಥವಾ ಗ್ರಾಮೀಣಾಭಿವೃದ್ಧಿ ಯೋಜನೆಯಡಿ ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರ ಈ ಯೋಜನೆಯಡಿ ಭಾರತ ದೇಶದಲ್ಲಿ ಸುಮಾರು 6 ಲಕ್ಷ ಜನರಿಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. 6 ಲಕ್ಷ ಜನರಿಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಹಾರೋಹಳ್ಳಿಯಲ್ಲಿ ಇರತಕ್ಕಂತಹ ಈ ತರಬೇತಿ ಕೇಂದ್ರ ಈಗಾಗಲೇ ಸುಮಾರು 800 ಜನರಿಗೆ ಇವತ್ತು ತರಬೇತಿಯನ್ನು ಕೊಟ್ಟಿದ್ದಾರೆ.